ಸೊ 3 ಟಾಪಿಕ್ ಆಯಿತು. ಸೊ ದಿಸ್ ಈಸ್ ದಿ 4th ಟಾಪಿಕ್. ಇದು ಬಂದ್ಬಿಟ್ಟು ಫಸ್ಟ್ ಟಾಪಿಕ್ ಆಗಿರಬೇಕಾಗಿದ್ದು, ಅದನ್ನೇನು ಕ್ಲಾಸಲ್ಲಿ ಬಿಟ್ಟೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಾನು ಯಾರು, ನಾನು ಏನು ಮಾಡ್ತೀನಿ, ವೈ ಡಿಡ್ ಐ ಚೂಸ್ ಮೋಟೋ ವ್ಲಾಗಿಂಗ್, ನಿಮಗೂ ಗೊತ್ತಿರಬೇಕಲ್ವಾ. ಸೊ ನಾನೇನು ಏನು ಮಾಡ್ತೀನಿ, ಏನಕ್ಕೆ ಇದು ಸ್ಟಾರ್ಟ್ ಮಾಡಿದೆ, ನಿಮಗೂ ಗೊತ್ತಿರುತ್ತೆ. ಸೊ ದಟ್ ಒಂದು ಪರ್ಸ್ನಲ್ ಕನೆಕ್ಟ್ ಇರುತ್ತೆ ನಮಗೂ. ಸೊ ನನ್ನ ಹೆಸರು ಲೋಕೇಶ್ ಅಂತ, ಒಂದು ಫೇಮಸ್ ನೇಮ್ ಕರ್ನಾಟಕದಲ್ಲಿ, ಲೋಕೇಶ್. ಸೊ ಅದರಿಂದನೇ ನನ್ನ ಚಾನಲ್ ಹೆಸರು ಲೋಕೀಸ್ ರೈಡ್ ಅಂತ ಇಟ್ಟಿದ್ದೀನಿ. ಇದು ಮೇಯ್ನ್ ಫೋಕಸ್ ಏನಂದರೆ, ನನ್ನ ಚಾನಲ್ ಬಗ್ಗೆ ನಾನು ನನ್ನ ಬೈಕ್ ಎಲ್ಲೆಲ್ಲಿ ಹೋಗ್ತೀವೋ ಅದನ್ನೆಲ್ಲ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋ ಥರ ನನ್ನ ಪ್ಲ್ಯಾನ್ ಇದ್ದಿದ್ದು. ಸೊ ನಾನು ಫಸ್ಟು ರೀಲ್ ಒಂದು ಅಪ್ಲೋಡ್ ಮಾಡಿದ್ದೆ, ನಂದು ಬೈಕ್ ಡೆಲಿವರಿದು. ಸೊ ಆ ರೀಲ್ ಬಂದುಬಿಟ್ಟು ಆಲ್ಮೋಸ್ಟ್ 5 ಮಿಲಿಯನ್ ವ್ಯೂಸ್ ಹೋಯಿತು. ಅದರಿಂದನೇ ನನಗೆ ಆಲ್ಮೋಸ್ಟ್ 20,000 ಪೀಪಲ್ ಸಬ್ಸ್ಕ್ರೈಬರ್ಸ್ ಬಂದಿದ್ದರು. ಓಕೆನಾ. ಸೊ ನಾನು ಬಂದುಬಿಟ್ಟು ಏನಕ್ಕೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ, ಆ ಕ್ವೆಶನ್ಗೆ ಆನ್ಸರ್ ಮಾಡಬೇಕಂದ್ರೆ, ನಾನು ಆ್ಯಕ್ಚುಲಿ ಪ್ರೀವಿಯಸ್ಲಿ ಒಂದು 2-3 ಚಾನಲ್ ಇತ್ತು, 2 ಚಾನಲ್ಸ್ ಅನಿಸುತ್ತೆ. ಸೊ ಒಂದು ಬಂದುಬಿಟ್ಟು ಗೇಮಿಂಗ್ ಚಾನಲ್ಲು, ಅದು ಕರೆಕ್ಟಾಗಿ ಹೋಗಿಲ್ಲ ಇನ್ ದ ಸೆನ್ಸ್ ಜಾಸ್ತಿ ಜನ ಫಾಲೋವರ್ಸ್ ಇಲ್ಲ, ಜಾಸ್ತಿ ವ್ಯೂ ಇಲ್ಲ. ಸೊ ಅದು ಹಂಗೆ ಸ್ಟಾಪ್ ಆಯಿತು. ಅದಕ್ಕೂ ಮುಂಚೆ ಇನ್ನೊಂದು ಚಾನಲ್ ಇತ್ತು, ಅದು ಬಂದುಬಿಟ್ಟು ಈ ಪ್ರಾಡಕ್ಟ್ಸು ಅನ್ಬಾಕ್ಸಿಂಗ್ ಮಾಡೋದು, ರಿವ್ಯೂ ಮಾಡೋ ಥರ ಒಂದು ಚಾನಲ್ ಇತ್ತು. ಬಟ್ ಅದು ಕರೆಕ್ಟಾಗಿ ಹೋಗಿಲ್ಲ ಅಂತ ಸ್ಟಾಪ್ ಮಾಡಿದೆ. ಬಟ್ ಸಿನ್ಸ್ ನಾನು ರೀಲ್ ಹಾಕಿದ್ದಲ್ವ ಈ ಚಾನಲಲ್ಲಿ, ಅದು ಆಲ್ಮೋಸ್ಟ್ 5 ಮಿಲಿಯನ್ ವ್ಯೂಸ್, ಇವಾಗ ಸದ್ಯಕ್ಕೆ 5 ಮಿಲಿಯನ್ ವ್ಯೂಸ್ ಇರೋದು. ಆಗ ಒಂದು 3 ಮಿಲಿಯನ್ ವ್ಯೂಸ್ ಏನೋ ಇತ್ತು ಒಂದು 2 ಇಯರ್ಸ್ ಬ್ಯಾಕ್. ಸೊ ಅದರಿಂದ ಐ ಥಾಟ್ ಓಕೆ ಲೆಟ್ಸ್ ಕಂಟಿನ್ಯೂ ದಿಸ್, ಹಂಗಂತಾನೆ ನಾನು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು. ನಾನು ವೀಡಿಯೋ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತಾ ಇದ್ನಾ ಅಂತ ಕೇಳಿದ್ರೆ ಇಲ್ಲ, ರೀಲ್ಸ್ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತಾ ಇದ್ನಾ ಇಲ್ಲ. ಯಾಕಂದರೆ ಸಮ್ಟೈಮ್ಸ್ ನನಗೆ ಟೈಮ್ ಇರಲಿಲ್ಲ, ಸಮ್ಟೈಮ್ಸ್ ನನಗೆ ಮೂಡ್ ಇರಲಿಲ್ಲ. ಅದು ಎಷ್ಟು ದೊಡ್ಡ ಮಿಸ್ಟೇಕ್ ಅಂತ ನನಗೆ ಇವಾಗ ರಿಯಲೈಸ್ ಆಗ್ತಾಯಿದೆ. ಸೊ ಅದರಿಂದನೇ ಇವಾಗ ಎವ್ರಿ ಡೇ ನಾನು ಆಫೀಸ್ಗೆ ಹೋಗೋದು ಟ್ಯೂಸ್ಡೇಸ್ ಆ್ಯಂಡ್ ಫ್ರೈಡೇಸ್. ಆಫೀಸ್ಗೆ ಯಾವಾಗೆಲ್ಲ ಹೋಗ್ತೀನೋ ಆವಾಗೆಲ್ಲ ಒಂದು ವ್ಲಾಗ್ ಥರ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ನೀವು ಇದರಲ್ಲಿ ಜಾಯ್ನ್ ಆಗಬೇಕು ಇನ್ ದ ಸೆನ್ಸ್ ರೈಡು ಜಾಯ್ನ್ ಆಗಬೇಕು, ಎಲ್ಲಾದರೂ ಹೋದರೆ ಆ ಥರ ಎಲ್ಲ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಎಲ್ಲ ಪ್ಲ್ಯಾನ್ ಮಾಡಿ ಹೋಗೋಣ, ಎಲ್ಲ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ಒಂಥರ ಗ್ರೂಪ್ ರೈಡ್ಸ್ ಹೋಗೋಣ, ಎಲ್ಲಾದರೂ ಪ್ಲ್ಯಾನ್ ಮಾಡಿ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನೀವು ಇನ್ಸ್ಟಾಗ್ರಾಮ್ ಏನಂತ ಕೇಳಿದರೆ ಇಲ್ಲೇ ಮುಂದೆ ಸ್ಕ್ರೀನ್ ಮುಂದೆನೇ ಇದೆ. ನನ್ನ ಫೇವ್ರೆಟ್ ಕಾರ್ ಏನಂತ ಕೇಳಿದರೆ ಇಲ್ಲಿ ಮುಂದೆ ಇದೆ ಅಲ್ವಾ, BMW M ಸೀರೀಸಲ್ಲಿ ಎಲ್ಲ ಫೇವ್ರೆಟ್, ಎಸ್ಪೆಷಲಿ M5, M3, M5 ಅಂತೂ ಕ್ರೇಜಿ. ಸೊ ದಟ್ ಈಸ್ ಮೈ ಫೇವ್ರೆಟ್ ಕಾರ್, ಒಂದು ಡ್ರೀಮ್ ಕಾರ್ ಅಂತಲೂ ಹೇಳ್ಬೋದು. ಸೊ ಅಷ್ಟೇ ನನ್ನ ಬಗ್ಗೆ. ನಿಮ್ಗೇನೋ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡ್ತಾಯಿಲ್ಲ ಯಾರು, ಲೈಕ್ ಮಾಡಿ, ವಿಡಿಯೋ ಫುಲ್ಲಾಗಿ ನೋಡಿ. ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳಿದ್ದೆ, ಈ ಥರ ನಿಮಗೆ ನಾನು ಯೂಸ್ ಮಾಡ್ತಾಯಿರೋ ಗಿಯರ್ಸು ಇಲ್ಲ ಪ್ರಾಡಕ್ಟ್ಸನ್ನ ರಿವ್ಯೂ ಮಾಡಬೇಕಂದ್ರೆ ಅದನ್ನು ಕಮೆಂಟ್ ಮಾಡಿ, ನಾನು ಮಾಡ್ತೀನಿ ಸಪ್ರೇಟಾಗಿ ಒಂದು ವೀಡಿಯೋ ಅಂತ. ಸೊ ನೀವು ಏನೇ ಕಮೆಂಟ್ ಮಾಡಿದ್ರು ಒಂದು ಪಕ್ಕ ರಿಪ್ಲೈ ಇದ್ದೇ ಇರುತ್ತೆ ನನ್ನ ಕಡೆಯಿಂದ ಅಂತೂ. ಸೊ ಡೂ ಕಮೆಂಟ್, ಲೈಕ್, ಶೇರ್ ಆ್ಯಂಡ್ ವೀಡಿಯೋನ ಆದಷ್ಟು ಫುಲ್ಲಾಗಿ ನೋಡಿ, ಆವಾಗಲೇ ನಮಗೂ ಆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು. ಓಕೆ, ಸೊ ಇಷ್ಟೇ ನನ್ನ ಬಗ್ಗೆ. ಬೇರೆ ಏನಾದರೂ ಮಾತಾಡಬೇಕಂದ್ರೆ ಒಂದು ಕಮೆಂಟನ್ನು ಹಾಕಿ. ಆ್ಯಂಡ್ ನನ್ನ ಕನ್ನಡ ಅಷ್ಟೊಂದು ಫ್ಲೂಯೆಂಟ್ ಆಗಿರಲ್ಲ, ಅದರಿಂದನೇ ನಾನು ಆವಾಗವಾಗ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಸೆಂಟ್ರಲ್ಲಿ. ನನ್ನ ಕನ್ನಡ ಹೆಂಗೆ ಮಾತಾಡ್ತೀನಿ ಅಂತಲೂ ನೀವು ಕಮೆಂಟ್ ಮಾಡಿ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ನೀವು ಕರೆಕ್ಟಾಗಿ ಮಾತಾಡಪ್ಪ ಕನ್ನಡ ಅಲ್ಲಿ ಅಂತ. ಸೊ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹುಡುಗರಿಗೆ ಸಪೋರ್ಟ್ ಮಾಡಿ. ಹುಡುಗಿರಿಗೆ ನೀವು ಮಾಡ್ತೀರಾ, ಹುಡುಗಿರಿಗೆ ಎಲ್ಲರೂ ಮಾಡ್ತಾರೆ, ಹುಡುಗರಿಗೂ ಸಪೋರ್ಟ್ ಮಾಡಿ ಅಂತ ನಾನೊಂದು ರಿಕ್ವೆಸ್ಟ್ನ ಕೇಳ್ತೀನಿ. ಅಲ್ಲಿ ನೋಡಿ ಅವನು ವೀಡಿಯೋ ಮಾಡ್ಕೊಂಡು ಹೋಗ್ತಾನೆ, ಅದು ಫೋನಲ್ಲಿ. ಅಲ್ಲೊಂದು ಲಾಸ್ಟ್ ವೀಡಿಯೋ ಬರ್ಬೋದು, ಅದು ಒಂದು ಮಾತ್ರ ಬಾಕಿ ಇದೆ ಸದ್ಯಕ್ಕೆ. ಅದು ಬಿಟ್ಟರೆ ನೆಕ್ಸ್ಟು ಮೈಸೂರ್ದೆ. ಈ ವೀಡಿಯೋಸ್ನೂ ನಾನು 4 ಪಾರ್ಟ್ಸ್ ಅಂತ ಹೇಳಿದ್ದೀನಿ. ಸೊ ಆ ಥರ 4 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಟೈಮ್ ಇದ್ದಾಗ ಕೂತ್ಕೊಂಡು ಎಲ್ಲನೂ ನೋಡಿ. ವೀಡಿಯೋಸ್ ಹೆಂಗೆ ಮಾಡ್ಬೇಕಂತಲೂ ಹೇಳಿ, ನಾನು ಏನೇನು ಮಿಸ್ಟೇಕ್ ಮಾಡಿದ್ರು ಅದನ್ನು ಹೇಳಿ. ಬಿಕಾಸ್ ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದು, ವಿ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್ ಅಂತ. ಮಿಸ್ಟೇಕ್ಸ್ ಮಾಡೋಣ, ಕಲ್ತ್ಕೊಳ್ಳೋಣ, ಹಂಗೆ ತಾನೇ ಒಬ್ಬೊಬ್ಬರು ಬೆಳೆದಿರೋದು. ನೀವು ನನ್ನ ಮಾತ್ರ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಲ್ಲ, ಹುಡುಗರು ಇನ್ ಜನರಲ್ ಯಾರೇ ಇರಲಿ ಸ್ಟಾರ್ಟ್ ಮಾಡ್ತಾರವ್ರನ್ನ ಸಪೋರ್ಟ್ ಮಾಡಿ. ಯಾಕಂದರೆ ಅವ್ರಿಗೊಂದು ನಂಬಿಕೆ ಇರುತ್ತೆ, ಓಕೆ ನನ್ನ ಕಂಟೆಂಟ್ನ ಸ್ವಲ್ಪ ಜನ ನೋಡ್ತಾವ್ರೆ ಅಂತ. ಏನ್ರಿ ಟ್ರಾಫಿಕ್ ಇವತ್ತು. ಆ್ಯಂಡ್ ಇವತ್ತು ಸದ್ಯಕ್ಕಷ್ಟೇ. ಏನಾದಿದ್ರೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಇಲ್ಲ ಇಲ್ಲೇ ಕಮೆಂಟ್ ಮಾಡಂಗಿದ್ರೆ ಮಾಡಿ. ಸೊ ದಟ್ ನಾನು ಎಲ್ಲೋ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಇವತ್ತು ಸದ್ಯಕ್ಕೆ ಈ ವಿಡಿಯೋಸ್ಗೆ. ನೆಕ್ಸ್ಟ್ ವಿಡಿಯೋಲಿ ಏನು ಟಾಪಿಕ್ ಮಾತಾಡೋಣ ಅಂತ ನನ್ನ ಮನ್ಸಿಗೆ ಬಂದಿರೋದೇನಾದ್ರು ಒಂದಿದ್ರೆ ಅದನ್ನು ಮಾತಾಡ್ತೀನಿ. ನಾನು ಬಂದ್ಬಿಟ್ಟು ಈ ಥರ
ಸ್ಕ್ರಿಪ್ಟಿಂಗ್ ಮಾಡ್ಕೊಂಡು ಇಲ್ಲ ಈ ಫ್ಯಾನ್ಸಿ ಎಡಿಟಿಂಗ್ ಮಾಡ್ಕೊಂಡು ಆ ಥರ ಎಲ್ಲ ಇರಲ್ಲ ನಂದು. ಮೋಸ್ಟ್ಲಿ ಕಟ್ ಇರುತ್ತೆ ಅಷ್ಟೇ. ಆದ್ರೆ ಬಿಟ್ಟರೆ ಈ ಸ್ಕ್ರೀನ್ ಶಾಟ್ ಹಾಕ್ತೀನಿ, ಇದರಲ್ಲಿ ಏನಾದ್ರು ಒಂದು ಮೀಮ್ಸ್ ಇದ್ರೆ ಅದನ್ನ ಹಾಕ್ತೀನಿ. ಬಟ್ ಈ ಫ್ಯಾನ್ಸಿ ಆಗಿರೋ ಎಡಿಟ್ಸ್ ಎಲ್ಲ ನನ್ನ ಹತ್ರ ಸದ್ಯಕ್ಕಿಲ್ಲ, ಯಾಕಂದರೆ ಟೈಮ್ ಇಲ್ಲ. ನಾನು ಮಂಡೇ ಟು ಫ್ರೈಡೇ ಕೆಲಸ ಮಾಡ್ತೀನಿ, ಸ್ಯಾಟರ್ಡೇ ಕೊಟ್ಕೊಂಡು ಎಡಿಟ್ ಮಾಡ್ತೀನಿ, ಸ್ಯಾಟರ್ಡೇ ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಥೈಲ್ಯಾಂಡ್ ಸೀರೀಸ್ ಹಿಂಗೆ ಮಾಡ್ತಾ ಇದ್ದಿದ್ದು ನಾನು. ಸೊ ಈ ವಿಡಿಯೋಸ್ಗೆ ಸದ್ಯಕ್ಕೆ ಆಲ್ಮೋಸ್ಟ್ ಅದೇ ಥರ ಮಾಡ್ತಾ ಇದ್ದೀನಿ. ಬಟ್ ನೀವು ನೋಡಿ, ನಿಮಗೆ ಟೈಮ್ ಇದ್ದಾಗ ವೀಡಿಯೋಸ್ನ ಕಂಪ್ಲೀಟಾಗಿ ಕೂತ್ಕೊಂಡು ನೋಡಿ. ಸೊ ದಟ್ ನನಗೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ನಿಮಗೂ ಒಂದು ಎಂಟರ್ಟೈನ್ಮೆಂಟು ಏನೋ ಒಂದು ಸಿಗುತ್ತೆ, ಇಲ್ಲ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನಾನು ಬಂದ್ಬಿಟ್ಟು ಒಂದು ಐಡಿಯಾ ಮಾಡಿದ್ದೆ, ಆ್ಯಕ್ಚುಲಿ ಒಂದಲ್ಲ ಎರಡು. ಸೊ ಒಂದು ಬಂದ್ಬಿಟ್ಟು ನಾನು ಯಾವಾಗೆಲ್ಲ ವ್ಲಾಗ್ ಮಾಡ್ತೀನೋ ಅವಾಗೆಲ್ಲ ವ್ಯೂಸ್ ಎಷ್ಟು ಕೌಂಟ್ ಇದೆ ಅಂತ ಹೇಳೋಣ ಅಂತ. ಸೊ ಸದ್ಯಕ್ಕೆ ನನ್ನ ಯೂಟ್ಯೂಬ್ ಲಾಂಗ್ ಫಾರ್ಮ್ ವೀಡಿಯೋಸಲ್ಲಿ ಐ ಹ್ಯಾವ್ 228 hours. ಲಾಸ್ಟ್ ಟೈಮ್ ನಾನು 209 hours ಅಂತ ಹೇಳಿದ್ದೆ. ಸೊ ಈ ಟೈಮು ಐ ಹ್ಯಾವ್ 228 hours. ಆ್ಯಂಡ್ ಅದೇ ಶಾರ್ಟ್ಸ್ ನೋಡಿದ್ರೆ ಲಾಸ್ಟ್ ಟೈಮ್ ಸಮ್ 3.4 3.6 ಹೇಳಿದ್ದೆ. ಇವಾಗ ಸದ್ಯಕ್ಕೆ ಇಟ್ ಇಸ್ 4 lakhs ಇನ್ ದ ಸೆನ್ಸ್ ಒಂದೇ ವಿಡಿಯೋ, ಒಂದೇ ಶಾರ್ಟ್ಸ್ ಅಂತ ಅಲ್ಲ, ಎಲ್ಲ ಇನ್ಕ್ಲೂಡ್ ಆಗಿ. ಅದು ನನಗೆ ಐ ಶುಡ್ ಕಂಪ್ಲೀಟ್ 30 lakhs ವಿಚ್ ಇಸ್ 3 million. 30 lakhs ಶಾರ್ಟ್ಸ್ ಕಂಪ್ಲೀಟ್ ಮಾಡಿದ್ರೆ ಐ ವಿಲ್ ರೀಚ್ ದಟ್ ಗೋಲ್. ಇಲ್ಲ ಈ ಲಾಂಗ್ ಫಾರ್ಮ್ ವಿಡಿಯೋಸ್ ಅಂತ ಕೇಳಿದ್ರೆ ಐ ಶುಡ್ ರೀಚ್ 3,000 hours. ಸಾರಿ 300 ಅಲ್ಲ, 3,000 hours. ಅದಾದ್ಮೇಲೆ ನಮಗೆ ಆಡ್ಸೆನ್ಸ್ ಅಂತ ಒಂದಿರುತ್ತೆ, ಆ ಅಕೌಂಟ್ ನಾನು ಲಿಂಕ್ ಮಾಡಬೇಕು. ಆದ್ಮೇಲೆ ಯು ವಿಲ್ ಗೆಟ್ ಎ ವೆರಿಫಿಕೇಶನ್, ಆ ಕೋಡನ್ನ ಎಂಟರ್ ಮಾಡಿ ಅದಾದ್ಮೇಲೆ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ ಸಮ್ ಟೈಮ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಆಡ್ಸೆನ್ಸ್ ಎಲ್ಲ ಸ್ಟಾರ್ಟ್ ಆಯಿತು, ಎಲ್ಲ ಮಾಡಾಯಿತು, ಓಕೆನಾ. ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮ್ಮ ವೀಡಿಯೋಸ್ ಬಂದುಬಿಟ್ಟು ಅಟ್ಲೀಸ್ಟ್ $100 ಮಾಡಿರಬೇಕು, ನಿಮಗೆ ಜನ್ರೇಟ್ ಆಗಿರಬೇಕು ಅಟ್ಲೀಸ್ಟ್ $100. ಅದಾದಮೇಲೆ ನಿಮಗೆ ಪೇಔಟ್ ಸ್ಟಾರ್ಟ್ ಆಗೋದು. ಸೊ ಇದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಚಿಕ್ಕ ಚಾನಲ್ಸ್ ಇದ್ದರೆ ಏನು ಮಾಡಬೇಕಂತ ಗೊತ್ತಿಲ್ಲದೆ ಇರೋರು ಈ ಥರ ಎಲ್ಲ ಇದ್ದರೆ DM ಮಾಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ID ನಿಮ್ಮ ಮುಂದೆ ಇದೆ. ಆ್ಯಂಡ್ ಸದ್ಯಕ್ಕಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಸದ್ಯ ಮಳೆ ಜಾಸ್ತಿ ಆಗಿಲ್ಲ, ಮಳೆ ಆ್ಯಕ್ಚುಲಿ ಸ್ಟಾಪ್ ಆಗಿದೆ. ಯಾಕಂದರೆ ನನ್ನದು ಮೈಕ್ ಎಲ್ಲ ಆಚೆನೇ ಇದೆ, ಆಚೆ ಇನ್ ದ ಸೆನ್ಸ್ ಇಲ್ಲಿ ಕನೆಕ್ಟ್ ಆಗಿದೆ ಕ್ಯಾಮ್ರಾ ಜೊತೆನೇ. ಸೊ ಮಳೆ ಬಂದರೆ ಕ್ಯಾಮ್ರಾಗೆ ಓಕೆ, ಬಟ್ ಮೈಕಿಗೆ ಇಟ್ ಇಸ್ ನಾಟ್ ಓಕೆ. ವೈಟ್ ಶೂಸ್ ಹಾಕೊಂಡ್ರೆ ಇದೇ ತಲೆನೋವಲ್ಲ, ಕೇರ್ಫುಲ್ಲಾಗಿ ಓಡಿಸ್ಬೇಕು ಗಾಡಿನ. ಎಲ್ಲಿಂದ ಯಾವ ಕಡೆಯಿಂದ ನೀರು ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಆನ್ಲೈನ್ ಹೋಗಿದ್ರ ಇದನ್ನ ಪೀಸ್ನೆಲ್ಲ ರೆಕಾರ್ಡ್ ಅಲ್ಲಿ ಒಂದು ನನ್ನ ಚಾನಲ್ ಚೆಕ್ ಇಲ್ಲ. ಆ್ಯಸ್ ಯೂಶ್ವಲ್ ನಾನು ಈ ವ್ಲಾಗ್ನ ಇಲ್ಲಿ ಮುಗಿಸ್ತೀನಿ. ಆ್ಯಂಡ್ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್ ಟೇಕ್ ಕೇರ್.